ಆಶಾ, ನಾನು ಮನೆಗೆ ಹೋಗ್ತೀನಿವಾ. ಹೊತ್ತಾಯ್ತು. ನೀನು ನೋಡಿ ಗೌರಿ ಕರ್ಕೊಂಡು ಅವ್ರ ಮನೆಗೆ ಬಿಟ್ಟು ನೀನು ಹೋಗು, ಆಯಿತಾ? ಸರಿ, ನೀನು ಹೋಗು, ನಾ ಗೌರಿ ಕರ್ಕೊಂಡು ಹೋಗ್ತೀನಂತ. ಗೌರಿಯರ ನಾನು ಏನು ಹೇಳಿದೆ, ನೀವೇನೂ ಹೇಳಲಿಲ್ಲ. ಇಲ್ಲಿ ಆಸೆ ಚಿಗೋ ನಿಂತಾರ. ನೀವು ಏನ್ರಿ ಈ ಥರ ಕಾಡಕತ್ತೀರಿ? ನಮ್ಮ ಅಪ್ಪಗೆ ನಮ್ಮ ಅವ್ಗೆ ಹೋಗಿ ಹೇಳಿದ್ರಂದ್ರೆ ನನ್ನ ಗತಿ ಏನಾಗಬೇಕು? ಏನಾರ ನೀವು ಕೇಳಕ್ಕೆ ಹೋಗ್ಬೇಡ್ರಿ, ನನಗದೇನೂ ಇಷ್ಟ ಆಗಂಗಿಲ್ಲ. ಅಂದ್ರೆ ನೀವು ನಾನು ಇಷ್ಟಪಡಂಗಿಲ್ಲ ಅಂದಂಗಾಯ್ತು. ನಾ ಇಷ್ಟಪಡ್ತೀನಿ ಬಿಡ್ತೀನಿ ಅದೇನೋ ನನಗೀಗ ಹೇಳೋಕ್ಕಾಗಂಗಿಲ್ಲ. ನನಗೆ ಟೈಮ್ ಬೇಕು. ಟೈಮಾ ಎಷ್ಟು ಬೇಕಾದರೂ ತೊಗೊಳ್ರಿ, ಆದ್ರೆ ನೀವು ನನ್ನ ಇಷ್ಟಪಡ್ತೀರಿ ಅಂತ ನನಗೆ ಗೊತ್ತಾಯ್ತು. ಏನು ಇಬ್ರು ಗುಸು ಪಿಸಿ ಏನು ಮಾತಾಡತ್ತೀರಿ? ಗೌರಿ, ಇಲ್ಲಿ ಚಿಗವ್ ಅವರು ಏನೋ ಹೇಳಕತ್ತಿದ್ರ, ಅದು ಮರದ್ದು ಕೇಳಿದ್ನಿಲ್ಲ ಯಾವ ಕಡೆ ಹೋಗ್ಬೇಕು ಏನಂತ. ಅಲ್ಲಿ ಹೋಗ್ಬೇಡ್ರಿ, ಅಲ್ಲಿ ಸರಿ ಇಲ್ಲ ಜಾಗ, ಹಂಗೆ ಹಿಂಗೆ ಅಂತ ಹೇಳತ್ತಿದ್ರು. ಅದನ್ನು ಕೇಳಕತ್ತಿದ್ದೆ. ನನಗೆ ಸುಳ್ಳು ಹೇಳೋದಾ? ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ದು, ನನಗೂ ಗೊತ್ತೈತಿ. ಏನಂತ ಹೇಳ್ರಿ. ಇಲ್ಲಿ ಚಿಗವ ಏನೂ ಇಲ್ಲ, ನೀನೇನೋ ತಪ್ಪು ತಿಳ್ಕೊಬೇಡ. ನಡಿ ಹೊತ್ತಾಗುತ್ತೆ, ಮನೆಗೆ ಹೋಗೋ ನಡಿ. ನಾನು ಮನೆಗೆ ಹೋಗ್ತೀನಿ ರೀ ಗೌರಿಯರ. ಏನಾರ ಮಾಡ್ರಿ, ನನಗೆ ಗೊತ್ತಿಲ್ಲ. ಏನು ಆ ಥರ ಉತ್ತರ ಕೊಡಕತ್ತಿ? ಅವ್ರು ಕೇಳಿದ್ರೆ ಹೋಗ್ಬರ್ರಿ ಅಂತ ಹೇಳ್ಬೇಕು. ಅವ್ರೇನು ಬರೀ ಮರದ್ದು ಅಷ್ಟೇ ಹೇಳ್ಯಾರಲ್ಲ, ನಿನಗೆ ಬೇರೆ ಏನಾರು ಕೇಳ್ಯಾರನ? ಹ್ಞೂ ಆಯಿತು, ಹೋಗ್ಬರ್ರಿ. ಒಳ್ಳೆ ಸಿಕ್ಕಾಕೊಂಡೆವ ನಾನು ಈ ಆಸೆ ಚಿಗೋನ್ ಕಡೆ. ಸುಮ್ಮನೆ ಏನಾರ ಹೇಳಿ ಅವ್ನು ಬೈದು ಕಳಿಸ್ಲಿಲ್ಲ. ಏನು ಹೇಳ್ತಾಳೆ ನಮ್ಮ ಅವನ ಮುಂದೆ. ಬಾ ಗೌರಿ. ಹ್ಞೂ ಚಿಗವ ಬಂದೆ. ಎಷ್ಟೊತ್ತಾತಿಕೆ ಆಸೆ ಹೋಗಿ? ನಾನು ಒಳ್ಳೆ ಮುಂಜಾನೆ 10 ಗಂಟೆಗೆ ಬಂದೀನಿ, ಇನ್ನೂ ಆದರೂ ಪತ್ತೆ ಇಲ್ಲ. ತಿರುಗಿ ಮಧ್ಯಾಹ್ನ ಆಯ್ತು. ಎಲ್ಲಿಗಾರ ಹರಿಗಾಡಕ್ಕೆ ಹೋಗಿರ್ಬೇಕೀಕಿ. ಯಾವರೇ ಬಂದೈತಲ್ಲ ಇದು ಮುದುಕಿ, ಏನಂತೈತೆ ಏನ? ಎಲ್ಲಿ ಹೋಗಿದ್ದೇವ ಇಷ್ಟೊತ್ತನ? ಒಂದು ಮುಂಜಾನೆ ಬಂದೀನಿ ನಾನು, 10-11 ಸುಮಾರು. ಇನ್ನಾದ್ರೂ ಮನೆಗಿಲ್ಲ. ಎಲ್ಲಿ ಹರಿಗಾಡಕ್ಕೆ ಹೋಗಿದ್ದಿ? ನಿನ್ನ ಗಂಡಗೇನು ಅಡಿಗೆ ಪಡಿಗೆ ಏನಾರು ಮಾಡಿ ನಿಟ್ಟ ತಿರ್ಕೊತ ಅಡ್ಡಾಡಕತ್ತಿ? ತಟ್ಟೆಗೆ ಒಂದು ರೊಟ್ಟಿ ಇಲ್ಲ, ಬರೀ ಅನ್ನ ಮಾಡಿ ಸಾರು ಮಾಡಿ. ಇದು ಒಂದು ಸಣ್ಣ ಹುಡುಗಿ ಅಂಗಿ ಹಾಕ್ಕೊಂಡು ತಿರ್ಗಾಕತ್ತಿಯಲ್ಲ. ನಾ ಇಲ್ಲ ಅಂತ ಹೇಳಿ ಒಂದೀಟು ಏನಾರ ನಿನ್ನ ಕಾಳಜಿ ಏನಾರ ಐತೆನ ಮನೆ ಮೇಲೆ? ಇಲ್ವೇ, ಇಲ್ಲಿ ಫಂಕ್ಷನ್ ಇತ್ತು, ಹೋಗಿದ್ದೆ. ಅಲ್ಲಿ ಬರೀ ಇಂಥವ ಡ್ರೆಸ್ ಹಾಕೊಂತಾರ, ಅದಕ್ಕೆ ಹೋಗಿದ್ದೆ. ಏನಂದಿ? ಯಾಕೆ ಬಂದಿ ನೀನು ಇಲ್ಲಿಗೆ? ಎದ್ರ ಸಂಬಂಧ ಬಂದು ಹೊಳ್ಳಿ ಹೋಗಂತ ಹೇಳಕತ್ತೀಯ ನೀನು? ಹಂಗಲ್ರಿ ಅತ್ತಿಯರ, ನಾ ಹಂಗೆ ಹೇಳತ್ತಿಲ್ಲ. ಇಲ್ಲಿ ಫಂಕ್ಷನ್ ಇತ್ತು, ಅದಕ್ಕೆ ಹಾಕೊಂಡು ಹೋಗಿನಿ ಅಂತ ಹೇಳಕತ್ತೀನಿ. ಏನಂದಿ? ನೀ ಏನೇನ ಗುಣಗುಣ ಮಾತಾಡ, ಜೋರಾಗಿ ಹೇಳ ಸ್ವಲ್ಪ. ಎಲ್ಲಿಗೆ ಹೋಗಿದ್ದಿ, ಎದಕ್ಕೆ ಹೋಗಿದ್ದಿ, ಏನೋ ಅಂತ. ಇವ ಇಷ್ಟು ದಿನ ಏನೂ ಇದ್ದಿಲ್ಲ. ಕಿವಿ ಒಂದು ಕೇಳಂಗಿಲ್ಲ. ಒಂದು ಮಷಿನ್ ತಂದು ಹಾಕ್ರಿ ಅಂತ ಹೇಳಿ ಸಾಕಾಗೋಯ್ತು. ಇನ್ನು ಇದ್ರ ಜೊತೆ ಎಷ್ಟು ಗುದ್ದಾಡ್ಬೇಕ ನಾನಂತರು. ಇಷ್ಟು ದಿನ ಆರಾಮಿದ್ದು ನೋಡು. ಫಂಕ್ಷನ್ ಇತ್ತು, ಅದಕ್ಕೆ ಈ ಥರ ಬಟ್ಟೆ ಹಾಕೋ ಅಂತ ನಿಮ್ಮ ಮಗನ ಹೇಳಿದ್ದ, ಅದಕ್ಕೆ ಹೋಗಿದ್ದೆ ಹಾಕೊಂಡು. ಇಷ್ಟಕ್ಕೆ ಹತ್ರ ಬಂದು ಕಿವಿಯಾಗ ಬದ್ರಾಕತ್ತಿ? ದೂರದ ನಿಂದ್ರೆ ಬಾಯಿ ಅನ್ನೋದು ಹೊರಸು ನಾರಕತ್ತೈತಿ. ದೂರದ ನಿಂದ್ರೆ ಏನು? ನನ್ನ ಬಾಯಿ ನಾರಕತ್ತೈತೆ? ನಿನ್ನ ಬಾಯಿ ನಾರಕತ್ತಿರ್ಬೇಕು ನೋಡು. ನಾನು ಎಷ್ಟು ಸ್ವಚ್ಛ ಇದೀನಿ ಅಂತ ನಿನಗೇನು ಗೊತ್ತ? ಹೋಗಿ ಚಾ ಮಾಡ್ಕೊಂಬಾ. ಯಾವಾಗ ಬಂದಿ ಬೇವ? ಫೋನ ಮಾಡಿಲ್ಲಲ್ಲ, ಹಂಗೆ ಬಂದ್ಬಿಟ್ಟು. ಹೇಳಿದ್ರೆ ನಾನು ಬರ್ತಿದ್ನಲ್ಲ ಬಸ್ ಸ್ಟ್ಯಾಂಡ್ನಾಗ ಕರ್ಕೊಂಬರಕ್ಕೆ. ಹೆಂಗೆ ನಿಮ್ಮ ಮನೆ ಹೆಂಗೆ ಸಿಕ್ತಿ ನಿನಗೆ? ಯಾರು ಹೇಳಿದ್ರು? ಏನಪ್ಪ ಜೋಕ್ಮಾರ, ನೀನು ಹಂಗೆ ಮಾತಾಡಕತ್ತೇನ? ಯಾಕೆ ಬಂದಿಯವ ಇಲ್ಲಿಗೆ? ಎದ್ರ ಸಂಬಂಧ ಬಂದು ದಾರಿ ತಪ್ಪಿಸ್ಕೊಂಡು ಬಂದೇನ ಅಂತ ಕೇಳಕತ್ತೇನ? ಯಾಕೆ ನಾ ಬರಬಾರ್ದ ನಿಮ್ಮಿಬ್ಬರು ಗಂಡ ಹೆಂಡತಿಗೆ? ಅಂದ್ರೆ ಖುಷಿಯಾಗಿರ್ತಿದ್ರೇನ ನಾ ಬಂದು ನಿಮಗೆ ಇಬ್ಬರಿಗೇನು ತೊಂದರೆ ಮಾಡಕತ್ತೀನಿ ಅನ್ಸುತ್ತ, ಹೌದಲ್ಲ? ಹಂಗಲ್ ಬೇ, ನೀನು ಮನೆ ಹೆಂಗೆ ಸಿಕ್ತು, ಹೆಂಗೆ ಬಂದು? ನಾನು ಬರ್ತಿದ್ನಲ್ಲ ಕರೆಯಾಕಂತ ಹೇಳಾಕತ್ತೀನಿ. ನಿನ್ನ ಅವನ ಏನಂತಿ? ಸ್ವಲ್ಪ ಜೋರಾಗ ಹೇಳ, ನನಗೆ ಕೇಳಂಗಿಲ್ಲ ಅಂತ ಗೊತ್ತೈತಿ. ಸ್ವಲ್ಪ ಕಿವಿ ಒಂದು ಚೂರು ಕೇಳಂಗಿಲ್ಲ ಅಷ್ಟೇ. ಮತ್ತು ಅದನ್ನ ಹೋಗಿ ಮಂದಿ ಮುಂದೆ ಹೇಳ್ಬೇಡ. ಏನಂತ ಸ್ವಲ್ಪ ಜೋರಾಗಿ ಹತ್ರ ಬಂದು ಹೇಳ. ನೀನು ಯಾವಾಗ ಬಂದು? ಯಾರು ನಿನಗೆ ಈ ಮನೆ ತೋರಿಸಿದ್ರು ಅದನ್ನು ಹೇಳಬೇ. ಅದಾ ಇಲ್ಲಿ ಬರಕತ್ತಿದ್ನಪ್ಪ, ಅದನ್ನ ಹೊಸದಾಗಿ ಮನೆ ಎಲ್ಲರೂ ಮನೆ ತೊಗೊಂಡಾರಲ್ಲ, ಎಲ್ಲೆಲ್ಲದವು. ಇಬ್ಬರು ಗಂಡ ಹೆಂಡತಿ ಅದಾರ ನೋಡು. ಬೇಕಿ ತೆಳ್ಳಗ ಬೆಳ್ಳಗ ಆಶಾ ಅಂತೇಳಿ, ಒಬ್ಬ ಮಲ್ಲೇಶ ಅಂತೇಳಿ ತಲೆ ಕೂದಲಿಲ್ಲ ನೋಡು. ಅವ್ರ ಮನೆ ಎಲ್ಲೈತೆ ಅಂತ ಕೇಳಿದ್ನಪ್ಪ. ಒಂದು ಹುಡುಗ ಬಂದು ಇಲ್ಲಿ ಬಿಟ್ಟು ಹೋತ್ ನೋಡು. ಏನು ಬೇ ನನಗೆ ಈ ಥರ ನೀನು ಇನ್ಸಲ್ಟ್ ಮಾಡಕತ್ತೀಯಲ್ಲ? ಮಗಗ ಹಿಂಗೆ ಮಾತಾಡಿದ್ರೆ ಹೆಂಗೆ? ನೀನು ತಲೆ ಕೂದಲಿಲ್ಲ ಅಂತ ನೀನು ನಿನ್ನ ಜೊತೆ ಒದ್ರಿ ನನ್ನ ತಲೆ ಕೂದಲು ಉದ್ರಿ ಹೋಗ್ಯ ಹೋಗು ನಿನ್ನ ಅವನ. ಹಿಂಗೆ ಆಗ್ಬೇಕಾಗಿತ್ತು ನಿಮಗೆ. ನಾ ಎಷ್ಟು ಸಾರಿ ವಿಗ್ ಹಾಕಿಸ್ಕೋರಿ ಅಂತ ಹೇಳ್ತೀನಿ. ವಲ್ಲೆ ಫ್ರೀಯಾಗಿ ಹಿಂಗೆ ಇರಲಿ ಅಂತೀರಿ ನೋಡಿ. ನಿಮ್ಮ ಮೌನ ಹೆಂಗೆ ಮಾತಾಡಿಲ್ಲ ಇವತ್ತು? ಹೆಂಗಾರ ಇಲ್ಲಿ ಹೋಗಿ ರೊಟ್ಟಿ ಮಾಡಿ ಹೋಗ. ನಮ್ಮ ಹಸ್ತು ಬಂದಾಳ, ಮತ್ತು ಇಲ್ಲಿ ಪಂಟ್ ಹೊಡ್ಕೊಂಡು ಕುಂದ್ರಬೇಡ. ಏನಿದು ಆಕಾರ ಬಟ್ಟೆ ಇಂಥವೇ ಹಾಕೊಂಡು ಮೊದಲು ಹೋಗಿ ಕಳಿ ಹೋಗ. ಏನೇನಾರ ಮಾಡ್ತಾಳೆ ಒಟ್ಟಿಗೆ. ಹೊಸ್ತೆ ಬಂದೇವಿ, ಯಾವ ಊರು ಏನು ನಿನ್ನ ಖಬ್ರನೇ ಇಲ್ಲ. ನಿನ್ನ ಕಬ್ರಿಗಿಡಿ ಏನಾರ ಅಂದ್ಕೊಳ್ಳೋಣ, ಏನು ಜೋರಾಗ ಬಾಯಿ ಮಾಡ್ತಾಳೆ. ಹೋಗು ಸಾಕು. ಆಯಿತು, ನೀವಂದ್ಲೆ ತಂದು ಕೊಟ್ಟಿದ್ದು ಹಾಕೋ ಅಂತ ಹೇಳಿ. ಮತ್ತು ಈಗ ನೀವ ಹಿಂಗನ್ನೋದನ? ಸರಿ ಬಿಡು, ಹೋಗಿ ರೊಟ್ಟಿ ಮಾಡ್ತೀನಿ. ಮಲ್ಲೆ ಏನು ಈಕೇನು ಚೇಂಜ್ ಆಗಿಲ್ಲಲ್ಲ, ಹಂಗಾದ? ನಾವು 1 ತಿಂಗಳಾಯ್ತು ಊರಿಗೆ ಹೋಗಿ. ಏನಿದು ಹಂಗೈತಲ್ಲ? ಏನಾರು ಹೊಡೆದು ಬಡದು ಬುದ್ಧಿ ಕಲಿಸಿರ್ತಿ ಅಂದ್ಕೊಂಡೆ. ಏನೋ ಇದು ತಿರುಗೋದೇ ಬಿಟ್ಟಿಲ್ಲಲ್ಲ, ಮನೆ ತಿರ್ಕೊಂತ ಅಡ್ಡಾಡ್ತೈತಿ. ಏನಾರು ಹೇಳ್ತೀಯ ಇಲ್ಲ ಸ್ವಲ್ಪ? ಇಲ್ವೇ, ಇವತ್ತೇನ ಐತೆ ಅಂತ ಹೇಳಿಲ್ಲ, ಅದಕ್ಕೆ ಹೋಗ್ಯಾಳ. ಹಂಗೆ ಹೋಗಂಗಿಲ್ಲಕಿ. ನೀ ಬಂದಿಯಲ್ಲ, ಆಕಿ ಹಂಗೆ ಹೋಗಿದ್ದಕ್ಕೆ ನೀನು ಬರೋದಕ್ಕೆ ಎಲ್ಲ ಸಮಾಗ್ಯವು. ಇಲ್ಲ ನಡಿ ಒಳ ನಡಿ.
ಏನಂತೇನಪ್ಪ ನನಗೇನು ಕೆಲ್ಸಂಗಿಲ್ಲ. ಆಕಿಗೆ ಒಂದು ಸ್ವಲ್ಪ ಚಂದಾಗ ಬುದ್ಧಿ ಕಲ್ಸು. ಏನು ಬರೀ ಹಿಂಗೆ ಬಿಡಬೇಡಕಿನ. ಕಮಲಕ್ಕ ಕಮಲಕ್ಕ ಬರ್ಬೇಕಿಲ್ಲ ಒಳಗೆ? ಇಲ್ಲೇ ನಿಂತು ಕಮಲಕ್ಕ ಕಮಲಕ್ಕ ಅಂತ ಕರೆಯಾಕತ್ತೀಯಲ್ಲ ಗಂಗಾ, ಬರ್ಬೇಕಿಲ್ಲ? ಇಲ್ಲ ಕಮಲಕ್ಕ, ಅಲ್ಲಿ ಗೌಡ್ ಶನಿಯರ್ ಹೇಳಿ ಕಳ್ಸ್ಯಾರ, ಅರ್ಜೆಂಟು ಏನೋ ಕೆಲಸ ಐತಂತ. ಬರ್ದೆ ಒಂದು 3-4 ಮಂದಿ ಬರ್ರಿ ಅಂತ ಹೇಳಿ ಹೋಗುಣ್ರೆ. ಅದೇನೋ ಅಂಗಳಾಗ ಕ್ಲೀನ್ ಮಾಡ್ಬೇಕಂತ, ಒಬ್ಬೊಬ್ಬರಿಗೆ 200 ರೂಪಾಯಿ ಕೊಡ್ತಾರಂತ ನೋಡಿ. ಹೋಗುಣ್ರೆ? ಹೌದಾ, ಹೋಗು ನಿಂದ್ರೆ. ಮತ್ತೆ ಆಕಿ ಪಾರಕ್ಕನ್ನ ಆಶಾನ ಕರಿಬೇಕಲ್ಲ ಅಂದ್ರೆ. ಆಶಾ ಮನೆಗೆ ಹೋದ್ಲಾ? ನಾನು ಮನೆಗೆ ಹೋಗಿ ಒಂದು ರೊಟ್ಟಿ ಹಿಂಗೆ ತಿನ್ಬೇಕು ಅಂದ್ಬಿಟ್ಲೇನೆ ಅವ್ರ ಮನೆ ಕಡೆದು ಯಾವುದೋ ಒಂದು ಹುಡುಗ ಬಂದು ಗೌಡ ಶನಿಯರ್ ಕರೆಯಕತ್ತಾರೆ. ಒಂದು 4 ಮಂದಿ ಆ ಮನುಷ್ಯರು ಬರ್ಬೇಕತ್ತ, ಆಳ್ಗಳು ಕರ್ಕೊಂಡು ಒಂದು ಅಂಗಳಾಗ ಕ್ಲೀನ್ ಮಾಡ್ಬೇಕಂತ, ಏನೋ ಫಂಕ್ಷನ್ ಐತೆ ಅಂತ ಹೇಳಿದ್ರು. ಆಯ್ತಾ ಬರ್ತೇವೆ ಅಂತ ಹೇಳಿನಿ. ಹಂಗೆ ನಿಂದ ನೆನಪಾತ, ಹಂಗೆ ಬಂದಿನವ. ಈಗ ಹೆಂಗೆ ಮಾಡಲಿ, ಯಾರನ್ನ ಕಳಿಸ್ಬೇಕು? ನಿಂದ್ರ ನಮ್ಮ ರಾಜುನ ಕರಿತೀನಿ, ಹೋಗಿ ಕರ್ಕೊಂಡು ಬರ್ತಾನೆ. ರಾಜು ರಾಜು, ಅಲ್ಲಿ ಪಾರಕ್ಕರ ಮನೆಗೆ ಹೋಗಿ ಪಾರ ಚಿಗೋನ ಆಸೆ ಚಿಗೋನ, ಹಾಂ ಹೋಗಿ ನಿಮ್ಮ ಚಿಗೋದವ್ರ ಇಬ್ಬರನ್ನ ಕರ್ಕೊಂಬ. ನೀನು ನೋಡಿ ಬೀಳ್ತಾವ ಏಟು, ಹೋಗಿ ಸೀದಾ ಕರ್ಕೊಂಬ. ಗೌರಿ ಏನು ಸಣ್ಣಕನ? ಹೋಗ. ಬರೀ ಹಿಂಗ ಮಾಡ್ತೀನಿ ನೋಡಿ.